ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮಿಸ್ ಜನವರಿ 15ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ, ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದ್ರೆ, ಭಾರತ ಮತ್ತು ಜರ್ಮನಿ ನಡುವಿನ 75 ವರ್ಷಗಳ ರಾಜತಾಂತ್ರಿಕ ಸಂಬಂಧದ ನೆನಪಿಗಾಗಿ ಇತ್ತೀಚೆಗೆ ಯಾವ ಕ್ಷೇತ್ರದಲ್ಲಿ ಜಾಗತಿಕ ಕೌಶಲ್ಯ ಪಾಲುದಾರಿಕೆ ಘೋಷಿಸಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ಯಾವ ಒಂದು ಕ್ಷೇತ್ರದಲ್ಲಿ ಈ ಜಾಗತಿಕ ಕೌಶಲ್ಯದ ಯಾವ ಕ್ಷೇತ್ರದಲ್ಲಿ ಅಂತ ಕೇಳಿದ್ರೆ, ಈ ಒಂದು ಹೆಲ್ತ್ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ, ಸರಿನಾ? ಯಾವುದು ಈ ಒಂದು ಹೆಲ್ತ್ ಪ್ರೊಫೆಷನಲ್ಸ್ನಲ್ಲಿ ಈ ಪಾಲುದಾರಿಕೆಯನ್ನು ಘೋಷಣೆ ಮಾಡಿದೆ, ಸರಿನಾ? ಯಾವ್ಯಾವ ದೇಶ? ನಮ್ಮ ಭಾರತ ಮತ್ತು ಜರ್ಮನಿ ಅಂತ ಹೇಳ್ತೀವಿ. ಎಷ್ಟು ವರ್ಷಗಳ ಒಂದು ರಾಜತಾಂತ್ರಿಕ ಸಂಬಂಧದ ನೆನಪಿಗಾಗಿ 75 ವರ್ಷಗಳ ರಾಜತಾಂತ್ರಿಕ ಸಂಬಂಧದ ನೆನಪಿಗೆ ಅಂತ ಹೇಳ್ತೀವಿ, ಸರಿನಾ? ಸೊ ಯಾರ್ಯಾರ ಮಧ್ಯೆ ಅಂದರೆ ಈ ಭಾರತ ಮತ್ತು ಜರ್ಮನಿ ಅಂತ ಹೇಳಬೇಕು. ಅದೇ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಜನವರಿ 12ರಂದು ಯಾರ ಜನ್ಮದಿನದ ಸ್ಮರಣಾರ್ಥ ರಾಷ್ಟ್ರೀಯ ಯುವ ದಿನವನ್ನು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವಾಮಿ ವಿವೇಕಾನಂದ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಬೆಂಗಳೂರು ಕಡಪ ವಿಜಯವಾಡ ಆರ್ಥಿಕ ಕಾರಿಡಾರ್ನಲ್ಲಿ ಎಕನಾಮಿಕ್ ಕಾರಿಡಾರ್ ಅಂತ ಹೇಳಿದ್ವಿ. ಸೊ 24 ಗಂಟೆಗಳಲ್ಲಿ 9.63 ಕಿಲೋಮೀಟರ್ ರಸ್ತೆ ನಿರ್ಮಿಸಿ 4 ಗಿನ್ನಿಸ್ ದಾಖಲೆ ಬರೆದ ಸಂಸ್ಥೆ ಯಾವುದು ಅಂತ ಕೇಳಿದಾನೆ, ಸರಿನಾ? ಯಾವ ಒಂದು ಸಂಸ್ಥೆ ಇದನ್ನು ಬರೆದಿದೆ? ಯಾವ ಸಂಸ್ಥೆ ಅಂತ ಕೇಳಿದ್ರೆ, ಒಂದು NHAI ಅಂತ ಹೇಳಿದ್ವಿ, ಸರಿನಾ? ಯಾವುದು ಈ ಒಂದು NHAI? ಹಾಗಾದ್ರೆ ಈ ಒಂದು NHAI ಸ್ಥಾಪನೆ ಆಗಿರೋದು ಯಾವಾಗ? ಸೊ ಈ ಒಂದು NHAI ಸ್ಥಾಪನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 1988 ಅಂತ ಹೇಳ್ತೇವೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪುಣೆಯಲ್ಲಿ ನಡೆದ ಸಂಧ್ಯಾಶಕ್ತಿ ಎಂಬ ಜಂಟಿ ವ್ಯಾಯಾಮದ ಮುಖ್ಯ ಉದ್ದೇಶವೇನು ಅಂತ ಕೇಳಿದಾನೆ. ಯಾವುದ್ರದ್ದು? ಈ ಒಂದು ಪುಣೆಯಲ್ಲಿ ನಡೆದಿರತಕ್ಕಂತಹ ಸಂಧ್ಯಾ ಶಕ್ತಿ ಎಂಬ ಜಂಟಿ ವ್ಯಾಯಾಮದ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ರೆ, ನಾಗರಿಕ ಮಿಲಿಟರಿ ಸಮನ್ವಯ ಮತ್ತು ಈ ವಿಪತ್ತು ಪ್ರತಿಕ್ರಿಯೆ ಅಂತ ಹೇಳ್ತೀವಿ, ಸರ್. ಈ ಒಂದು ವಿಪತ್ತು ಪ್ರತಿಕ್ರಿಯೆಯ ಸಲುವಾಗಿ ಈ ಒಂದು ಸಂಧ್ಯಾ ಶಕ್ತಿಯನ್ನು ನಡೆಸಿದ್ದಾರೆ. ಯಾರು ನಡೆಸಿದ್ದಾರೆ? ನಮ್ಮ ಭಾರತೀಯ ಸೇನೆ ನಡೆಸಿದೆ. ಎಲ್ಲಿ ನಡೆಸಿದೆ? ಈ ಒಂದು ಪುಣೆಯಲ್ಲಿ ನಡೆಸಿದೆ, ಸರ್. ಸೊ ಇದು ಸರ್ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಶ್ರೀಹರಿಕೋಟದಿಂದ ಉಡಾವಣೆಗೊಂಡ ಯಾವ ಇಸ್ರೋ ಮಿಷನ್ನ 3ನೇ ಹಂತದಲ್ಲಿ ರೋಲ್ ರೈಟ್ ಅಸಂಗತತೆ ಕಂಡು ಬಂದಿತ್ತು ಅಂತ ಹೇಳಿದಾನೆ, ಸರ್. ಯಾವುದು ಅಂತ ಕೇಳಿದ್ರೆ PSLV C58, PSLV C62, GSLV MK 3 ಅಂತ ಕೊಟ್ಟಿದ್ದಾನೆ. ಈ ಒಂದು SSLV D2 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು PSLV C62 ಅಂತ ಹೇಳ್ತೇವೆ. ಹಾಗಾದರೆ ಯಾವ ಮಿಷನ್ ಇದರ ಅಡಿಯಲ್ಲಿ, ಈ ಒಂದು ಲಾಂಚ್ ವೆಹಿಕಲ್ ಏನಿದೆಯಲ್ಲ ಇದರ ಅಡಿಯಲ್ಲಿ ಯಾವ ಮಿಷನ್ ಕಂಡು ಬರ್ತಾ ಇತ್ತು ಅಂತ ಕೇಳಿದ್ರೆ EOS N1 ಅಂತ ಹೇಳ್ತೀವಿ, ಸರ್ನ. EOS N1 ಮಿಷನ್ನ ಅಡಿಯಲ್ಲಿ ಅಂತ ಹೇಳ್ತೀವಿ, ಸರ್ನ. ಇದು ಸಹ ನಿಮ್ಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಇದನ್ನು ಉಡಾವಣೆ ಮಾಡಿರ್ತಕ್ಕಂಥ ದಿನಾಂಕ ಸಹ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಜನವರಿ 12. ಯಾಕೆ ಇದನ್ನು ಸರ್ ದಿನಾಂಕ ಕೇಳ್ತಾನೆ ಅಂದರೆ, ವರ್ಷದ ಮೊದಲ ಇದೆ, ಮೀನ್ಸ್ 2026ರಲ್ಲಿ ಹಾರಿಸಲಾಗಿರ್ತಕ್ಕಂಥ ಮೊದಲ ಒಂದು ಸ್ಯಾಟಲೈಟ್ ಅಂತ ಹೇಳ್ತೇವೆ, ಸರ್ನ. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವಾಗ? 2026ರಲ್ಲಿ ಸರ್. ಇದು 2026ರಲ್ಲಿ ಯಾರು ವಹಿಸ್ಕೊಂಡಿದ್ದಾರೆ ಸರ್? ಬ್ರೆಜಿಲ್ ಅವರು, ರಷ್ಯಾ ಅವರು, ಭಾರತ ಅವರು ಮತ್ತು ಈ ಚೀನಾ ಅಂತ ಕೊಟ್ಟಿದ್ದಾನೆ. ಸೊ ಇದು ಬ್ರಿಕ್ಸ್ 2026ರಲ್ಲಿ ನಡೀತದಲ್ವ, ಇದು ಎಷ್ಟನೇ ಆವೃತ್ತಿಯಾಗಿದೆ ಸರ್? 18ನೇ ಆವೃತ್ತಿ ಆಗಿದೆ. 18 ನಂಬರ್ ಯಾರಿದ್ದಾರೆ ಸರ್? ವಿರಾಟ್ ಕೊಹ್ಲಿ. ಸೊ ಈಸ್ ದ ಇಂಡಿಯನ್. ಸೊ ಅದಕ್ಕೆ ಭಾರತದಲ್ಲಿ ನಡೀತದೆ ಅಂತ ನೀವು ಹೇಳಬೇಕಾಗತ್ತೆ, ಸರ್. ಸೊ ನಿಮಗೆ ಆವೃತ್ತಿ ಕೇಳ್ತಾನೆ, ಆವೃತ್ತಿಯನ್ನು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 17ನೇ ಆವೃತ್ತಿಯಲ್ಲಿ ನಡೆದಿತ್ತು ಅಂತ ಕೇಳ್ಬೋದು ನಿಮಗೆ. 17ನೇ ಆವೃತ್ತಿ ನಡೆದಿರೋದು ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಬ್ರೆಜಿಲಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ 16ನೇ ಆವೃತ್ತಿ ನಡೆದಿರೋದು ಎಲ್ಲಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ದ್ಯಾಟ್ಸ್ ಇನ್ ರಷ್ಯಾ ಅಂತ, ಸರ್. ಸೊ ರಷ್ಯಾ ಗೊತ್ತಿರಲಿ, ಆ್ಯಂಡ್ ದೆನ್ ಈ ಬ್ರೆಜಿಲ್ ಗೊತ್ತಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ನಡೀತಕ್ಕಂತಹ ಭಾರತ ಸಹ ಗೊತ್ತಿರಲಿ. ಯಾಕೆಂದರೆ ನಿಮಗೆ ಆರ್ಡ್ರಲ್ಲಿ ಕೇಳಬಹುದು. ಓಕೆ, ಹೋದ ವರ್ಷ ಎಲ್ಲಿ ನಡೆದಿತ್ತು, ಅದಕ್ಕಿಂತ ಮುಂಚೆ ವರ್ಷ ಎಲ್ಲಿ ನಡೆದಿತ್ತು, ಸೊ 16ನೇ ಆವೃತ್ತಿಯಲ್ಲಿ ನಡೆದಿತ್ತು, 17ನೇ ಆವೃತ್ತಿಯಲ್ಲಿ ನಡೆದಿತ್ತು, 18ನೇದು ಎಲ್ಲಿ ನಡೆಯಲಿದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗತ್ತೆ ಓಕೆ ಅದು 18ನೇ ನಡೆಯೋದು ನಮ್ಮ ಭಾರತದಲ್ಲಿ ನಡೆಯಲಿದೆ ಅಂತ. ಆ್ಯಂಡ್ ದೆನ್ ಮತ್ತೆ ಬೇರೆ ಹೇಳ್ತೀನಿ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾವುದು? G7. ಓಕೆ, ಈ ಒಂದು G7 ಶೃಂಗಸಭೆ ಈ ವರ್ಷ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಫ್ರಾನ್ಸಲ್ಲಿ ನಡೆಯಲಿದೆ. ಎಲ್ಲಿ? ಈ ಒಂದು ಫ್ರಾನ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಹೋದ ವರ್ಷ ಎಲ್ಲಿ ನಡೆದಿತ್ತು ಈ ಒಂದು G7 ಅಂತ ಕೇಳಿದ್ರೆ ಈ ಒಂದು ಕೆನಡಾದ ಕನಾಸ್ಕಾಸಲ್ಲಿ ನಡೆದಿತ್ತು. ಯಾವುದು? ಈ ಒಂದು G7 ಶೃಂಗಸಭೆ ಈ ವರ್ಷ ಫ್ರಾನ್ಸಲ್ಲಿ ನಡೆಯುತ್ತೆ. ಆ್ಯಂಡ್ ದೆನ್ ಹೋದ ವರ್ಷ 2025ರಲ್ಲಿ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಈ ಒಂದು ಕೆನಡಾದಲ್ಲಿ ನಡೆದಿತ್ತು ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಸರ್ G20 ಹೋದ ವರ್ಷ ಎಲ್ಲಿ ನಡೆದಿತ್ತು ಸರ್? ಅದು ಹೋದ ವರ್ಷ ನಡೆದಿರೋದು ಸೌತ್ ಆಫ್ರಿಕಾದಲ್ಲಿ. ಹಾಗಾದರೆ ಈ ವರ್ಷ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅಮೆರಿಕಾದಲ್ಲಿ ನಡೆಯಲಿದೆ. ಹಾಗಾದರೆ ಅಧ್ಯಕ್ಷತೆ ಇವರು ವಹಿಸ್ಕೊಂಡಿದ್ದಾರೆ ಇವಾಗ. ಇನ್ನೂ ಸಹ ಇವರಿಗೆ ಅಧ್ಯಕ್ಷತೆ ಏನಿದೆ ಅಲ್ವಾ ಟ್ರಾನ್ಸ್ಫರ್ ಆಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಡೊನಾಲ್ಡ್ ಟ್ರಂಪ್ ಏನಿದಾನಲ್ವಾ ಇಲ್ಲಿ ಸೌತ್ ಆಫ್ರಿಕಾಕ್ಕೆ ಬಂದೇ ಇರಲಿಲ್ಲ, ಈ ಒಂದು ಸಮ್ಮೇಳನವನ್ನು ಅಟೆಂಡ್ ಮಾಡೇ ಇರಲಿಲ್ಲ. ಸೊ ಅದಕ್ಕೆ ಅವರಿಗೆ ಈ ಒಂದು ಅಧ್ಯಕ್ಷತೆಯನ್ನು ಹಸ್ತಾಂತರ ಇನ್ನೂ ಸಹ ಮಾಡಲಾಗಿಲ್ಲ. ಬಟ್ ಅದು ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅಮೆರಿಕಾದಲ್ಲೇ ನಡೆಯಲಿದೆ ಅನ್ನೋದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಯಾವ್ದು ಬರುತ್ತೆ ನಿಮಗೆ? COP30 ಅಲ್ವಾ? ಓಕೆ, ದ COP30
COP30 ಎಲ್ಲಿ ನಡೆದಿದೆ ನಿಮಗೆ ಸರ್? COP30 ನಡೆದಿರೋದು ಅಗೇನ್ ಇದೆ ಅಲ್ವಾ ಸರ್? ಯಾವುದು ಬ್ರೆಜಿಲ್ ನಡೆದಿದೆ ಅಲ್ವಾ? ಹೌದು, ಬ್ರೆಜಿಲಲ್ಲಿ ನಡೆದಿದೆ. ಆ್ಯಂಡ್ ದೆನ್ ಸರ್ COP31 ಎಲ್ಲಿ ನಡೆಯಲಿದೆ? ಇದು ನಡೆಯಲಿರೋದು ಟರ್ಕಿಯಲ್ಲಿ ನಡೆಯಲಿದೆ ಸರ್. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಟರ್ಕಿಯಲ್ಲಿ ನಡೆಯಲಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ COP29 ಎಲ್ಲಿ ನಡೆದಿತ್ತು ಸರ್? ಅಜರ್ಬೈಜಾನಲ್ಲಿ ನಡೆದಿತ್ತು. ಎಲ್ಲಿ ನಡೆದಿತ್ತು? ಅಜರ್ಬೈಜಾನಲ್ಲಿ. ಸರ್ ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಹೇಳಿಬಿಡಿ ಅಲ್ಲ, 32ನೇದೊಂದು, ಅದು ಎಲ್ಲಿ ನಡೆಯಲಿದೆ? 32ನೇದು ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅದು ಇಥಿಯೋಪಿಯಾದಲ್ಲಿ ನಡೆಯಲಿದೆ. ಎಲ್ಲಿ? ಒಂದು ಇಥಿಯೋಪಿಯಾದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 33 ಎಲ್ಲಿ? ನಮ್ಮ ಇಂಡಿಯಾ ಅಂತ ಸಹ ನ್ಯೂಸಲ್ಲಿದೆ. ಬಟ್ ಅದು ನಿಮಗೆ ಕೇಳ್ಬೋದು, ಕೇಳಿದ್ರೆ 33 ಅಂತ ಹಾಕಿ, ಇಲ್ಲ ಅಂತಂದರೆ ಅದನ್ನು ಮ್ಯಾಕ್ಸಿಮಮ್ ಕೇಳಲ್ಲ. ಬಟ್ ಇದನ್ನು ನಿಮಗೆ ಕೇಳ್ತಾನೆ. ನೀವು ಒಂದು 4 ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು? COP29, 30, 31 ಮತ್ತು 32 ಅನ್ನೋದು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಧಿಕೃತ ಘೋಷ ವಾಕ್ಯ ಏನು ಅಂತ ಕೇಳಿದಾನೆ. ಏನಾಗಿದೆ ಇದು ಒಂದು ಘೋಷ ವಾಕ್ಯ? ಏನಾಗಿದೆ ಹೇಳ್ಬೋದಾ? ಏನಾಗಿದೆ ಸರ್? ವಸುದೈವ ಕುಟುಂಬಕಂ. ಹೌದು, ಎಲ್ಲರೂ ನಾವು ಒಂದೇ. ಸೊ ಎಲ್ಲರಿಗೂ ಸಹ ಇಡೀ ಜಗತ್ತ ಪ್ರಪಂಚ ಎಲ್ಲ ಒಂದೇ ಅಂತ. ಓಕೆ, ಸೊ ಮೀನ್ಸ್ ಅದನ್ನು ಹೇಳ್ತಾ ಇದ್ದಾರೆ, ಬಟ್ ದ ರಿಯಾಲಿಟಿ ಸಹ ಇರಬೇಕು. ಆ್ಯಂಡ್ ದ ನೆಕ್ಸ್ಟ್ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಅಂತರ್ಗತ ಬೆಳವಣಿಗೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಡಿಜಿಟಲ್ ಕ್ರಾಂತಿ ಅಂತ ಕೊಟ್ಟಿದ್ದಾನೆ. ಯಾವುದು ಧೈರ್ಯದ ಆಪ್ಷನ್ ಅದನ್ನೇ ಟಿಕ್ ಹಾಕಬೇಕು. ಯಾವುದು? ಈ ಒಂದು ಆಪ್ಷನ್ ಬಿ ಅಂತ ಹೇಳ್ತೇವೆ. ಯಾವುದು? ಈ ಒಂದು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಎನ್ನುವುದು ಈ ಒಂದು ಬ್ರಿಕ್ಸ್ನ ಒಂದು ಅಧಿಕೃತ ಘೋಷವಾಕ್ಯವಾಗಿದೆ. ಓಕೆ, ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಯಾಕೆ ಅಂದರೆ ಈ ಒಂದು ಥೀಮ್ ಕೇಳ್ತಾನೆ ನಿಮಗೆ. ಸರ್ ಇವಾಗಲೇ ಹೇಳಿದ್ರಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ? ಬರೆದು ಹೇಳಿದ್ರಲ್ವಾ? COP29, 30, 31 ಅದೆಲ್ಲ ಸಹ ಇಂಪಾರ್ಟೆಂಟ್ ನಿಮಗೆ. ಬಟ್ ಇದು ಏನಿದೆ ಅಲ್ವಾ, ಜಾಸ್ತಿ ಫೋಕಸ್ ಮಾಡಲ್ಲ. ಥೀಮಾ ಹೋಗ್ಲಿ ಬಿಡು, ಇದು ಎಲ್ಲಿ ನಡೆದಿದೆ ಅಂತ ಭಾರತವನ್ನು ನೆನ್ಪಿಟ್ಕೊಂಡಿದ್ದೀನಲ್ಲ, ಇದನ್ನು ಯಾಕೆ ನೆನ್ಪಿಟ್ಕೊಳ್ಬೇಕು? ಇದನ್ನು ಸಹ ನೆನ್ಪಿಟ್ಕೊಳ್ಳೇಬೇಕು. ಯಾಕಂದರೆ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಇದೆ. ಇದನ್ನು ಸಹ ನಿಮಗೆ ಕೇಳ್ತಾನೆ. ಏನಾಗಿದೆ ಇದರ ಒಂದು ಅಧಿಕೃತ ಘೋಷವಾಕ್ಯ ಹೇಳ್ಬೋದಾ? ಏನು ಸರ್? ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಸರ್ ಅಂತ ನೀವು ಹೇಳಬೇಕಾಗತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಂದಿನ 5 ವರ್ಷಗಳಲ್ಲಿ ಗುಜರಾತ್ ನಲ್ಲಿ 7 ಲಕ್ಷ ಕೋಟಿ ಹೂಡಿಕೆ ಮಾಡಿ AI ಸಿದ್ಧ ಡೇಟಾ ಸೆಂಟರ್ ಸ್ಥಾಪಿಸುವುದಾಗಿ ಘೋಷಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಯಾವ ಸಂಸ್ಥೆ ಸರ್ ಇದನ್ನು ಘೋಷಣೆ ಮಾಡಿದೆ? ಯಾವುದು? ಟಾಟಾ ಸಮೂಹವ, ಆ್ಯಂಡ್ ದೆನ್ ಅದಾನಿ ಗ್ರೂಪ, ಇಲ್ಲಾಂದರೆ ರಿಲಯನ್ಸ್ ಇಂಡಸ್ಟ್ರೀಸ್, ಮತ್ತು ಯಾವ್ದು ಕೊಟ್ಟಿದ್ದಾನೆ ಅಂದರೆ ಈ ಒಂದು ಇನ್ಫೋಸಿಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದರಲ್ಲಿ? ಈ ಒಂದು ಗುಜರಾತಲ್ಲಿ 7 ಲಕ್ಷ ಕೋಟಿ ಹೂಡಿಕೆ ಮಾಡಿ AI ಸಿದ್ಧ ಡೇಟಾ ಸೆಂಟರ್ನ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದೆ ಅಂತೆ. ಯಾರು ಅಂತ ಕೇಳಿದ್ರೆ ಇದೇ ರಿಲಯನ್ಸ್ ಅವರು. ಯಾರು ಅಂದರೆ ರಿಲಯನ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಯಾವುದು? ರಿಲಯನ್ಸ್ ಗ್ರೂಪ್ ಅವರು. ನೆನ್ಪಿಟ್ಕೊಳ್ಳಿ, ಇದು ಎಲ್ಲಿ ಅಂತಂದರೆ ಈ ಒಂದು ಗುಜರಾತಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಲಾ ಎಲೆಕ್ಟ್ರಾನಿಕ್ಸ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಭಾರತದ ಮೊದಲ ದೇಶೀಯವಾಗಿ ವಿನ್ಯಾಸಗೊಳಿಸಿದ ವಸತಿ ಬ್ಯಾಟರಿ ವ್ಯವಸ್ಥೆ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿದೆ ಈ ಒಂದು ವಸತಿ ಬ್ಯಾಟರಿ ವ್ಯವಸ್ಥೆ ಹೆಸರು? ಶಕ್ತಿ, ವಿದ್ಯುತ್, ಓಲಾ ಎನರ್ಜಿ ಮತ್ತು ಈ ಒಂದು ಸೌರ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಶಕ್ತಿ. ಓಕೆ, ಸೊ ಇದು ಅವ್ರು ಏನಾದರೂ ಮಾಡಲಿ, ಓಕೆ, ಏನಾದರೂ ಇವರು ಜುಗಾಡ್ ಮಾಡಲಿ, ಬಟ್ ಇದನ್ನು ಮಾತ್ರ ನೀವು ಖರೀದಿ ಮಾಡಬೇಡಿ. ಓಕೆ, ಈ ಒಂದು ಓಲಾ ಏನು ಸ್ಕೂಟಿ ಇದೆಯಲ್ವಾ, ಅತಿ ಹೆಚ್ಚು ಇಶ್ಯೂ ಇರತಕ್ಕಂತಹ ಒಂದು ಎಲೆಕ್ಟ್ರಿಕಲ್ ಸ್ಕೂಟಿ ಯಾವುದು ಅಂತ ಕೇಳಿದ್ರೆ ಒಂದು ಓಲಾ ಕಂಪ್ನಿಯ ಸ್ಕೂಟಿಗಳು. ಓಕೆ, ಆ್ಯಂಡ್ ದೆನ್ ನಿಮ್ಮ ಜೀವವು ಸಹ ತೊಗೊಂಡು ಹೋಗ್ಬೋದು ಅದು. ಓಕೆ, ಕಮ್ ವಿತ್ ಮೀ ಅಂತ. ಸರಿಯಾ? ಸೊ ಯಾಕಂದರೆ ಜಾಸ್ತಿ ಈ ಬ್ಲಾಸ್ಟ್ ಆಗಿರ್ತಕ್ಕಂಥ ಸ್ಕೂಟಿಯೂ ಸಹ ಇದೇ ಒಂದು ಎಲೆಕ್ಟ್ರಿಕಲ್ ಸ್ಕೂಟಿ ಆಫ್ ಓಲಾ ಅಂತ ಹೇಳ್ತೀವಿ ಸರ್ನ. ಸೊ ಅದಕ್ಕೆ ಇದನ್ನು ಬೈ ಮಾಡಬೇಡಿ. ನಿಮಗೆ ಏನಾದರೂ ಬೈ ಮಾಡಬೇಕು ಇತ್ತು ಅಂದರೆ ಎಲೆಕ್ಟ್ರಿಕಲ್ ಸ್ಕೂಟಿಗಳು ಬೇರೆ ಒಂದು ಕಂಪ್ನಿನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ಯಾಕೆ ಅಂತಂದರೆ ಇದನ್ನು ಅವ್ರು ರೆಡಿ ಮಾಡಿರೋದು ಯಾವ ಒಂದು ಕ್ಲೈಮೇಟ್ಗೆ ಅಂತ ಕೇಳಿದ್ರೆ ಈ ಒಂದು ಯುರೋಪಿನ ಕ್ಲೈಮೇಟ್ಗೆ ತಕ್ಕಂತೆ ಇದನ್ನು ರೆಡಿ ಮಾಡಿದ್ದಾರೆ. ಬಟ್ ಅದನ್ನು ಮಾರಾಟ ಮಾಡ್ತಾ ಇರೋದು ಎಲ್ಲಿ? ಸೊ ಇಂಡಿಯಾದಲ್ಲಿ ಇದರ ಒಂದು ಮಾರ್ಕೆಟ್ ಇದೆ ಅಂತ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಓಕೆ, ಇಂಡಿಯಾದಲ್ಲಿದ್ದ ಬಿಸಿಲು ಹೇಗಿರುತ್ತೆ? ಯುರೋಪ್ಗೆ ಇದ್ದಾಗಿರುತ್ತೆ. ಓಕೆ, ಯುರೋಪಲ್ಲಿ ಏನಾದರೂ ಇದ್ದ ಹಾಗೆ ಆ ಒಂದು ಕ್ಲೈಮೇಟ್ ಇತ್ತು ಅಂದರೆ ಇಲ್ಲಿರೋರೆಲ್ಲರೂ ಸಹ ಕೆಂಪಾಗೆ ಇರ್ತಿದ್ರು. ಓಕೆ, ಸೊ ಮೀನ್ಸ್ ಇಲ್ಲಿ ಹೇಗೆ ಅಂದರೆ ಟ್ಯಾನ್ ಆಗಿರ್ತಿರ್ಲಿಲ್ಲ. ಬಟ್ ಆದ ಕಾರಣದಿಂದ ಇಲ್ಲಿ ಜಾಸ್ತಿ ಬಿಸಿಲಿದೆ. ಆ ಬಿಸಿಲಿಗೆ ಈ ಮನುಷ್ಯರೇ ದಕ್ತಾ ಇಲ್ಲ ಅಂದರೆ ಇಲ್ಲಿ ಈ ವೆಹಿಕಲ್ಗಳು ಹೇಗೆ ದಕ್ತಿರ್ಬೋದು ಸರ್ ಇಲ್ಲಿ? ಸೊ ಅದಕ್ಕೆ ಇವು ಬ್ಲಾಸ್ಟ್ ಆಗ್ತಾ ಇದ್ದಾವೆ ಸರ್ನಾ. ಸೊ ಆದ ಕಾರಣದಿಂದ ಜಿಯೋವು ಸಹ ತೆಗೆದುಕೊಂಡು ಹೋಗೋದ್ರಿಂದ ಈ ಒಂದು ಕಂಪನಿಯ ಗಾಡಿಗಳನ್ನು, ವೆಹಿಕಲ್ಗಳನ್ನು ಖರೀದಿಸಬೇಡಿ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೇರಳ ಸರ್ಕಾರವು ಇತ್ತೀಚೆಗೆ ಅರಳಂ ವನ್ಯಜೀವಿ ಅಭಯಾರಣ್ಯವನ್ನು ಯಾವ ಹೆಸರಿಂದ ಮರುನಾಮಕರಣ ಮಾಡಿದೆ ಅಂತ ಕೇಳಿದ್ರೆ ಈ ಒಂದು ಅರಳಂ ಚಿಟ್ಟೆ ಅಭಯಾರಣ್ಯ ಅಂತ ಹೇಳ್ತೀವಿ ಸರ್. ಯಾವ ಅಭಯಾರಣ್ಯ? ಈ ಒಂದು ಅರಳಂ ಚಿಟ್ಟೆ ಅಭಯಾರಣ್ಯವನ್ನಾಗಿ ಇದನ್ನು ಮರುನಾಮಕರಣವನ್ನು ಮಾಡಿದೆ. ಎಲ್ಲಿ ಕಂಡುಬರುತ್ತೆ ಇದು? ಕೇರಳದಲ್ಲಿ ಕಂಡುಬರುತ್ತೆ ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನ್ಯಾಷನಲ್ ಇಂಡಿಯಾ AI ಫ್ರೇಮ್ವರ್ಕ್ ಅಡಿಯಲ್ಲಿ ಪ್ರಾದೇಶಿಕ AI ಇಂಪ್ಯಾಕ್ಟ್ 2026 ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ನ್ಯಾಷನಲ್ ಇಂಡಿಯಾ AI ಫ್ರೇಮ್ವರ್ಕ್ ಅಡಿಯಲ್ಲಿ ಪ್ರಾದೇಶಿಕ AI ಇಂಪ್ಯಾಕ್ಟ್ ಸಮ್ಮೇಳನ ಎಲ್ಲಿ ನಡೆಯಿತು? ಎಲ್ಲಿ ನಡೆದಿದೆ ಸರ್ ಇದು? ಎಲ್ಲಿ ನಡೆದಿದೆ? ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಲಕ್ನೋದಲ್ಲಿ ನಡೆದಿದೆ. ಎಲ್ಲಿ ನಡೆದಿದೆ? ಈ ಒಂದು ಲಕ್ನೋದಲ್ಲಿ ನಡೆದಿದೆ. ಯಾವುದು? ನ್ಯಾಷನಲ್ ಇಂಡಿಯಾ AI ಫ್ರೇಮ್ವರ್ಕ್ನ ಅಡಿಯಲ್ಲಿ ಪ್ರಾದೇಶಿಕ AI ಇಂಪ್ಯಾಕ್ಟ್ ಸಮ್ಮೇಳನ ಅಂತ ಹೇಳ್ತೇವೆ. ಓಕೆ,
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಛತ್ತೀಸ್ಗಢದ ರಾಯ್ಪುರದಲ್ಲಿ ಇತ್ತೀಚೆಗೆ ಯಾವ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯನ್ನು ಉದ್ಘಾಟಿಸಲಾಯಿತು ಅಂತ ಕೇಳಿದಾನೆ. ಸರ್ ಎಲ್ಲಿ ಸರ್? ಈ ಒಂದು ರಾಯ್ಪುರದಲ್ಲಿ ಯಾವುದನ್ನು ಉದ್ಘಾಟನೆ ಮಾಡಿದ್ದಾರೆ ಸರ್? ನವಾಡನ್ನು ಉದ್ಘಾಟನೆ ಮಾಡಿದಾರಾ? ನವಾಡಲ್ಲಿ ಉದ್ಘಾಟನೆ ಮಾಡಿದರೆ ಮುಂಬೈಯಲ್ಲಿ ಏನಿರಬೇಕಾಗತ್ತೆ? ಸೊ ಅದು ಅಲ್ಲ. ಆ್ಯಂಡ್ ದೆನ್ FSSAI ಉದ್ಘಾಟನೆ ಮಾಡಿದಾರಾ? ಇದು ಸಹ ಅಲ್ಲ. ಆ್ಯಂಡ್ ದೆನ್ ಈ ಒಂದು ಅಪೇಡ ಉದ್ಘಾಟನೆ ಮಾಡಿದಾರಾ? ಹೌದು, ಈ ಒಂದು ಅಪೇಡ ಏನಿದೆ ಅಲ್ವಾ, ಸೊ ಅದು ಉದ್ಘಾಟನೆ ಮಾಡಲಾಗಿದೆ. ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಛತ್ತೀಸ್ಗಢದ ರಾಯ್ಪುರದಲ್ಲಿ ಅಂತ ಹೇಳ್ತೀವಿ. ಸರ್ ಯಾವ ಸಂಸ್ಥೆ ಅಂತ ಕೇಳಿದ್ರೆ ಈ ಒಂದು ಅಪೇಡ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಟಲಿಯ ಪ್ರತಿಷ್ಠಿತ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಇಟಲಿ ನಾಗರಿಕ ಗೌರವಕ್ಕೆ ಪಾತ್ರರಾದ ಭಾರತೀಯ ಗೋವಾ ಮೂಲದ ಕೈಗಾರಿಕೋದ್ಯಮಿ ಯಾರು ಅಂತ ಯಾರಿದ್ದಾರೆ ಸರ್? ಶ್ರೀನಿವಾಸ್ ಡೆಂಪೋ ಅವರು. ಆಲ್ರೆಡಿ ಇದನ್ನ ಹೇಳಿದ್ರಿ. ಹೌದು, ಇದನ್ನ ಹೇಳಿದ್ರಿ. ಇದನ್ನ ಸಹ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ಸೋ ನಿಮಗೆ ಇಂಪಾರ್ಟೆಂಟ್ ಕ್ವಶನ್, ರಿವಿಷನ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಅದನ್ನ ಕ್ವಶನ್ ತಂದಿದ್ರಾ? ಮೀನ್ಸ್ ಸಮ್ ಕ್ವಶನ್ಗಳು ಏನಾದರೂ ಕರೆಂಟ್ ಅಫೇರ್ಸಲ್ಲಿ ಇವತ್ತು ನಿಮಗೆ ಜಾಸ್ತಿ ಇರಲಿಲ್ಲ ಅಂತಂದರೆ ಮೀನ್ಸ್ ಏನು ನಿಮಗೆ ಜಸ್ಟ್ 10 ಹೇಳಿ ಹೋಗಿಬಿಡ್ಲಾ? ಇಲ್ಲ ಅಲ್ವಾ? ಮೀನ್ಸ್ ಹಳೇದು ಹೇಳಿದ್ರೆ ಅದು ಸಹ ನಿಮಗೆ ರಿವಿಷನ್ ಆಗುತ್ತೆ ಅಲ್ಲ, ಪ್ರಾಬ್ಲಮ್ ಇಲ್ಲಲ್ಲ. ಓಕೆ, ಕಳ್ಕೊಳ್ಳೋಂಥ ಇಲ್ಲಿ ಏನು ಸಹ ಇಲ್ಲ. ಓಕೆ, ಇರೋದೆಲ್ಲವೂ ಸಹ ನಿಮ್ಗೆ ಹೇಗೆ ಅಂದರೆ ದ ಗ್ರೇಸ್ ಮಾರ್ಕ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ನೂತನ ಪೂರ್ಣಾವಧಿ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ಸರ್ ಅನೂಪ್ ಕುಮಾರ್ ಸಹಾ ಅವರು. ಯಾರು ಈ ಒಂದು ಅನೂಪ್ ಕುಮಾರ್ ಸಹಾ ಅವರು ಅಂತ ಹೇಳ್ತೀವಿ. ಯಾವುದು ಈ ಒಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ನೂತನ ಪೂರ್ಣಾವಧಿ ನಿರ್ದೇಶಕರು ಯಾರು ಅಂದರೆ ಈ ಒಂದು ಅನೂಪ್ ಕುಮಾರ್ ಸಹಾ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, DRDO ಯಶಸ್ವಿಯಾಗಿ ಪರೀಕ್ಷಿಸಿದ MPA-TGM ಕ್ಷಿಪಣಿಯ ಪ್ರಮುಖ ವೈಶಿಷ್ಟ್ಯ ಯಾವುದು ಅಂತ. ಇದು ಮ್ಯಾನ್ ಪೋರ್ಟೇಬಲ್ ಆ್ಯಂಡ್ ಟಾಪ್ ಅಟ್ಯಾಕ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಫೈರ್ ಆ್ಯಂಡ್ ಫಾರ್ಗಟ್ ಕ್ಷಿಪಣಿಯಾಗಿದೆ. ಯಾವುದು ಈ ಒಂದು MPA-TGM ಅಂತ ಹೇಳ್ತೀವಿ ಸರ್ನಾ. ಅದರ ವಿಸ್ತೃತ ರೂಪ ಕೇಳ್ಬೋದು ನೀವು ಅಲ್ವಾ? ನಿಮಗೆ ಏನಂತ ಹೇಳಬೇಕು? ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ಬೋದು? ಈ ಒಂದು ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಹೇಳ್ತೀವಿ. ಇದರ ಒಂದು ವಿಸ್ತೃತ ರೂಪ ನಿಮಗೆ ಕೇಳಿದರೆ ಇದನ್ನು ಎಲ್ಲಿ ಈ ಒಂದು ಕ್ಷಿಪಣಿಯನ್ನು ಪರೀಕ್ಷಿಸಿದೆ ಸರ್? ಮಹಾರಾಷ್ಟ್ರದಲ್ಲಿ. ಮರೆತು ಬಿಟ್ರಾ? ಇಲ್ಲ ತಾನೆ, ಮಹಾರಾಷ್ಟ್ರದಲ್ಲಿ ಇದನ್ನು ಪರೀಕ್ಷಿಸಲಾಗಿದೆ. ಸರಿಯಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಸುಡಾನ್ನಲ್ಲಿ ಶಾಂತಿ ಪಾಲನಾ ಮಿಷನ್ಗಾಗಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಸೇನಾ ಅಧಿಕಾರಿ ಯಾರು ಸರ್? ಶಾಂತವಾಗಿರ್ತಕ್ಕಂಥ ನಮ್ಮ ಸ್ವಾತಿ ಶಾಂತಕುಮಾರ್ ಅವರು. ಯಾರು? ಮೇಜರ್ ಸ್ವಾತಿ ಶಾಂತಕುಮಾರ್ ಅವರು ಅಂತ ಹೇಳ್ತೀವಿ ಸರ್ನಾ. ಎಲ್ಲಿ ನೀವು ದಕ್ಷಿಣ ಸುಡಾನ್ನಲ್ಲಿ ಶಾಂತಿ ಪಾಲನಾ ಮಿಷನ್ಗಾಗಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಭಾರತೀಯ ಸೇನಾ ಅಧಿಕಾರಿಯಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ನನ್ನು ಗಳಿಸಿರತಕ್ಕಂಥ ಆಟಗಾರರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಯಾರನ್ನು ಹಿಂದಿಕ್ಕಿ 2ನೇ ಸ್ಥಾನಕ್ಕೇರಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಕುಮಾರ್ ಸಂಗಕ್ಕರ ಅವರನ್ನು ಹಿಂದಿಕ್ಕಿ ಅವರು 7ನೇ ಸ್ಥಾನಕ್ಕೆ ಸೇರಿದ್ದಾರೆ. ಆ್ಯಂಡ್ ದೆನ್ ಎಷ್ಟು ರನ್ಗಳನ್ನು ಮಾಡಿದ್ದಾರೆ? 28,068+ ರನ್ಗಳನ್ನು ಮಾಡಿದ್ದಾರೆ ಇವಾಗ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಅಪೇಡ ಇತ್ತೀಚೆಗೆ ಛತ್ತೀಸ್ಗಢದ ಕೋಸ್ಟರಿಕಾ ಮತ್ತು ಪಪುವಾ ನ್ಯೂಗಿನಿಯಾಗೆ ಯಾವ ಉತ್ಪನ್ನವನ್ನು ರಫ್ತು ಮಾಡಿದೆ ಅಂತ ಕೇಳಿದ್ದಾನೆ. ಹೆಸರನ್ನ ಯಾವುದನ್ನು ರಫ್ತು ಮಾಡ್ತಿದೆ? ಯಾವುದು ಅಂತ ಕೇಳಿದ್ರೆ ಒಂದು ಬಲವರ್ಧಿತ ಅಕ್ಕಿ ಕಾಳುಗಳು, ಅಥವಾ ಇಲ್ಲ ಅಂತಂದರೆ ಒಂದು ಫೋರ್ಟಿಫೈಡ್ ರೈಸ್ ಕೆರ್ನೆಲ್ಸ್ ಅಂತ ಹೇಳ್ತೀವಿ ಸರ್ನ. ಸೊ ಯಾವುದನ್ನು ರಫ್ತು ಮಾಡ್ತಿದೆ ಅಂತ ಕೇಳಿದ್ರೆ ಒಂದು ಬಲವರ್ಧಿತ ಅಕ್ಕಿ ಕಾಳುಗಳನ್ನು ರಫ್ತು ಮಾಡ್ತಾ ಇದೆ. ಯಾವುದು? ಈ ಒಂದು ನವಿ ರಾಯ್ಪುರ, ಈ ಒಂದು ಛತ್ತೀಸ್ಗಢ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಭಾರತದಲ್ಲಿ ಚಳಿಗಾಲದ ಅಂತ್ಯ ಮತ್ತು ರಬಿ ಬೆಳೆಗಳ ಸುಗ್ಗಿಯ ಸ್ವಾಗತಕ್ಕಾಗಿ ಆಚರಿಸುವ ಹಬ್ಬ ಯಾವುದು ಅಂತ. ಓಕೆ, SSC ಕ್ವಶನ್ ಬಂತು ನೋಡಿ ನಿಮಗೆ. ಇಲ್ಲಿ ಯಾವ ಹಬ್ಬ ಆಚರಣೆ ಮಾಡ್ತಾರೆ ಸರ್? ಈ ಬಿಹುವನ್ನು ಆಚರಣೆ ಮಾಡ್ತಾರೆ, ಪೊಂಗಲನ್ನು ಆಚರಣೆ ಮಾಡ್ತಾರೆ, ಲೋಹರಿಯನ್ನು ಆಚರಣೆ ಮಾಡ್ತಾರೆ, ಅಂದರೆ ಓಣಮನ್ನು ಆಚರಣೆ ಮಾಡ್ತಾರೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಲೋಹರಿ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಲೋಹರಿ ಉತ್ತರ ಭಾರತದಲ್ಲಿ ಚಳಿಗಾಲದ ಅಂತ್ಯ ಮತ್ತು ರಬಿ ಬೆಳೆಗಳ ಸುಗ್ಗಿಯ ಸ್ವಾಗತಕ್ಕಾಗಿ ಆಚರಿಸಲಾಗತಕ್ಕಂಥ ಒಂದು ಹಬ್ಬ ಯಾವುದು ಅಂತ ಕೇಳಿದ್ರೆ ಒಂದು ಲೋಹರಿ ಹಬ್ಬ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 11, 2026 ಮುಂಬೈನ ಮರೈನ್ ಡ್ರೈವ್ನಲ್ಲಿ ನಡೆದ 3 ಸೇವೆಗಳ ಪರೇಡ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಯಾವುದಕ್ಕೆ ಸಂಬಂಧಿಸಿದೆ? ಯಾವುದಕ್ಕೆ ಅಂತ ಕೇಳಿದ್ರೆ ಒಂದು ವೆಟರನ್ಸ್ ಡೇ ಪರೇಡ್ ಅಂತ ಹೇಳ್ತೀವಿ ಸರ್. ನಾವು ವೆಟರನ್ಸ್ ಮೀನ್ಸ್ ಏನಂತ ಹೇಳ್ತೀವಿ? ಪಶು ಅಂತ ಹೇಳ್ತೀವಲ್ವ. ಸೊ ಆ ಒಂದು ಪಶು ಡೇ ಒಂದು ಪರೇಡ್ ಅಂತ ಹೇಳ್ತೀವಿ ಸರ್. ನಾವು ಪಶು ವೈದ್ಯಕೀಯ ಒಂದು ಪರೇಡ್ ಅಂತ ಹೇಳ್ತೀವಿ, ವೆಟರನ್ಸ್ ಡೇ ಪರೇಡ್ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ, IIT ಕಾನ್ಪುರದಲ್ಲಿ ಉದ್ಘಾಟನೆಯಾದ ಭಾರತ ಮೊದಲ ಕಾಲುಗಳನ್ನು ಹೊಂದಿರುವ ಮೊಬೈಲ್ ಮ್ಯಾನಿಪುಲೇಟರ್ ಹೆಸರೇನು ಅಂತ ಕೇಳಿದಾನೆ. ಏನಾಗಿದೆ ಸರ್ ಒಂದು ಮೊಬೈಲ್ ಮ್ಯಾನಿಪುಲೇಟರ್ನ ಹೆಸರು? ಅದಾದ್ರ ಹೆಸರು ಏನಾಗಿದೆ ಅಂದರೆ ಒಂದು ಸ್ಕಾರ್ಪ್ ಅನ್ನೋದಾಗಿದೆ ಸರ್. ಏನಾಗಿದೆ ಅಂದರೆ ಒಂದು ಸ್ಕಾರ್ಪ್ ಅನ್ನೋದಾಗಿದೆ. ಎಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ? IIT ಕಾನ್ಪುರದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಇದು ಏನಿದೆ ಸ್ಪೆಷಲಿ? ಭಾರತ ಮೊದಲ ಕಾಲುಗಳನ್ನು ಹೊಂದಿರತಕ್ಕಂಥ ಮೊಬೈಲ್ ಮ್ಯಾನಿಪುಲೇಟರ್ ಇದು ಆಗಿದೆ. ಓಕೆ, ಲೆಗ್ಡ್ ಮೊಬೈಲ್ ಮ್ಯಾನಿಪುಲೇಟರ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇಘಾಲಯ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ಸರ್ ನಮ್ಮ ರೇವತಿ ಅವರು. ಯಾರು? ರೇವತಿ ಮೋಹಿತೆ ಡೇರೆ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟೆಲಿವಿಷನ್ ಸರಣಿಯ ವಿಭಾಗದಲ್ಲಿ ಅತ್ಯುತ್ತಮ ಪೋಷಕ ನಟ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಕಿರಿಯ ವಿಜೇತ ಯಾರು ಅಂತ ಕೇಳಿದ್ದಾನೆ. ಓಕೆ, ಸೊ ಯಾರಾಗಿದ್ದಾರೆ ಸರ್ ಇವರು? ಯಾರು ಅಂತ ಕೇಳ್ಬೋದಾ? ಯಾರು ಅಂತ ಕೇಳಿದ್ರೆ ಒಂದು ಟಾಮ್ ಹಾಲೆಂಡ್ ಅಂತ ಹೇಳ್ತೀವಿ. ಯಾರು? ಈ ಒಂದು ಟಾಮ್ ಹಾಲೆಂಡ್ ಅವರು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ಅತ್ಯಂತ ಕಿರಿಯ ವಿಜೇತರಾಗಿದ್ದಾರೆ. ಓಕೆ, ದಿಸ್ ಇಸ್ ಯುವರ್ RRB ಕ್ವಶನ್. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಟಾಮ್ ಹಾಲೆಂಡ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ AI ಚಲನಚಿತ್ರ ಪ್ರಶಸ್ತಿಗೆ ಇತ್ತೀಚೆಗೆ ಭಾಜನರಾದವರು ಯಾರು ಅಂತ ಕೇಳಿದ್ದಾನೆ. ಯಾರು ಭಾಜನರಾಗಿದ್ದಾರೆ ಸರ್ ಈ ಒಂದು ವಿಶ್ವದ ಅತಿ ದೊಡ್ಡ AI ಚಲನಚಿತ್ರ ಪ್ರಶಸ್ತಿಗೆ? ಯಾರು?
ಯಾರು ಅಂತ ಕೇಳಿದ್ರೆ ಈ ಒಂದು ಜುಬೈರ್ ಜಲಾಸಿ ಅಂತ ಹೇಳ್ತೀವಿ. ಯಾರು? ಈ ಒಂದು ಜುಬೈರ್ ಜಲಾಸಿ ಅವರು. ಓಕೆ, ಸೊ ಇದು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ. ಯಾರು ಅಂದರೆ ಓವೆನ್ ಕೂಫರ್ ಅವರು. ಓಕೆ, ಟಾಮ್ ಹಾಲೆಂಡ್ ಅವರಲ್ಲ, ಇಲ್ಲಿ ಯಾರು ಅಂತಂದರೆ ಓವೆನ್ ಕೂಫರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 74ನೇ ವಯಸ್ಸಿನಲ್ಲಿ ನಿಧನರಾದ ದವಿಂದರ್ ಸಿಂಗ್ ಗರ್ಚಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದವರಾಗಿದ್ದರು ಅಂತ ಹೇಳಿದ್ದಾನೆ. ಸರ್, ಯಾರು? ಈ ಒಂದು ದವಿಂದರ್ ಸಿಂಗ್ ಗರ್ಚಾ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದ್ದವರಾಗಿದ್ದರು? ಯಾವ ಒಂದು ಕ್ರೀಡೆ ಅಂತಂದರೆ ಈ ಒಂದು ಹಾಕಿಗೆ ಸಂಬಂಧಿಸಿರ್ತಕ್ಕಂತಹ ವ್ಯಕ್ತಿ ಅವರಾಗಿದ್ದರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸಂಧ್ಯಾ ಶಕ್ತಿ ಎಂಬ ಮಿಲಿಟರಿ ವ್ಯಾಯಾಮವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಸರ್, ಯಾವ ರಾಜ್ಯದಲ್ಲಿ? ಸರ್, ಪುಣೆಯಲ್ಲಿ ನಡೆಸಲಾಗಿದೆ. ಪುಣೆಯಲ್ಲಿ ಕಂಡುಬರುತ್ತೆ ಸರ್, ಈ ಒಂದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಎಲ್ಲಿ ಅಂದರೆ ಈ ಒಂದು ಮಹಾರಾಷ್ಟ್ರದಲ್ಲಿ. ಸಂಧ್ಯಾ ಶಕ್ತಿಯಲ್ಲಿ ಅಂತ ಕೇಳಿದ್ರೆ ಒಂದು ಮಹಾರಾಷ್ಟ್ರದಲ್ಲಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವನ್ಯಜೀವಿ ಪ್ರದೇಶವನ್ನು ಅಧಿಕೃತವಾಗಿ ಯಾವ ರಾಜ್ಯದ ಮೊದಲ ಚಿಟ್ಟೆ ಅಭಯಾರಣ್ಯವೆಂದು ಘೋಷಿಸಲಾಗಿದೆ ಅಂತ ಕೇಳಿದ್ರೆ ಒಂದು ಕೇರಳ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, UN ಸೆಕ್ರೆಟರಿ ಜನರಲ್ ಅವಾರ್ಡ್ ಗೆದ್ದ ಭಾರತದ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಈ ನಮ್ಮ ಸ್ವಾತಿ ಶಾಂತಕುಮಾರ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 5ನೇ ಆವೃತ್ತಿಯ ತ್ರಿಸೇವೆಗಳ ವೆಟರನ್ಸ್ ಡೇ ಪರೇಡ್ ಇತ್ತೀಚೆಗೆ ಯಾವ ನಗರದಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ರೆ ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇವಾಗಲೇ ನೋಡಿದ್ವಿ, ಬಟ್ ಯಾವುದಂತ ಎಕ್ಸಾಕ್ಟಾಗಿ ಹೇಳ್ಬೋದಾ ಸರ್? ಎಲ್ಲಿ ನಡೆದಿತ್ತು? ಓಕೆ, ಸೊ ದಿಸ್ ಇಸ್ ದ ಹೋಮ್ ವರ್ಕ್ ನಂಬರ್ 1. ಇದನ್ನು ಕ್ವಶನ್ ತಗೊಳ್ಳಿ. ಓಕೆ, ಇದಕ್ಕೆ ಆನ್ಸರ್ ಮಾಡಿ, ಮುಂಬೈ ಅಥವಾ ಬೆಂಗಳೂರು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿರ್ತಕ್ಕಂಥ ಆಟಗಾರರ ಪಟ್ಟಿಯಲ್ಲಿ ಕುಮಾರ್ ಸಂಗಕ್ಕರ್ ಅವರನ್ನು ಹಿಂದಕ್ಕೆ 2ನೇ ಸ್ಥಾನಕ್ಕೆ ಇರಿದ. ಓಕೆ, ಸಮ್ ಕ್ವಶನ್ ರಿಪೀಟ್ ಆಗಿದ್ದಾವೆ, ಇದಕ್ಕೆ ಕ್ಷಮೆನ ಕೇಳ್ತೀನಿ. ಬಿಕಾಸ್ ಯಾಕೆಂದರೆ ಈ ದಿನ ಲೈಕ್ ಒಂದು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ, ಆ್ಯಂಡ್ ದೆನ್ ದ ಮಕರ ಸಂಕ್ರಾಂತಿ ಇರೋದ್ರಿಂದ, ಆ್ಯಂಡ್ ದೆನ್ ದ ಬೇರೆ ಬೇರೆ ದ ಫೆಸ್ಟಿವಲ್ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಏನಿದೆ ಅಲ್ವಾ, ಸಮ್ ಕರೆಂಟ್ ಅಫೇರ್ಸ್ ಸ್ವಲ್ಪ ಶಾರ್ಟೇಜ್ ಆಗಿದೆ ಅಂತ ಹೇಳ್ತಾ, ಸೊ ಅದಕ್ಕೆ ಸಮ್ ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ. ಸೊ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋನ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.